ಯಾರ್ದು ಅದು ಆಕ್ಚುಲಿ ಪಣ್ಣಿಗೆ ತಂದಿರೋ ಫ್ರೂಟ್ಸ್ ನಾವೆಲ್ಲ ತಿಂತಿದೀವಿ, ನಮಗೆಲ್ಲ ನಾಚಿಕೆ ಆಗ್ಬೇಕು. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಇರ್ಲಿ ಹೇಳಿ, ನೆಕ್ಸ್ಟ್ ವರ್ಷಕ್ಕಾರ ಮಾಡ್ಸೋಣ. ನಾನು ಕೆಂಪಿ ಕೊಂಡೆ ಅನ್ಕೊಂಡ್ಬಿಟ್ಟಿದ್ದೆ. ಹ್ಯಾಪಿ ಬರ್ತ್ಡೇ ಟು ಯು. ಸ್ಟಾರ್ಟ್ ಮಾಡೋಣ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿಯ ನಾಗೇಶ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಕ್ಕತ್ತಾಗಿದ್ದೀನಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್, ನಮ್ಮ ಚಾನಲ್ಗೆ ಯಾರ್ಯಾರು ಹೊಸಬ್ರು ಬರ್ತಿದ್ದೀರಾ, ಹಾಗೆ ಹೊಸಬ್ರು ಯಾರಲ್ಲಿ ವೀಡಿಯೋನ ನೋಡ್ತಾ ಇದ್ದೀರಾ ಅವರೆಲ್ಲ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಗೈಸ್, ಇವತ್ತೇನು ಸ್ಪೆಷಲ್ ಗೊತ್ತಾ? ಇವತ್ತೇನು ಸ್ಪೆಷಲ್ಲು ಅಂತ ನಮ್ಮ ಅಮ್ಮನ ಕೈ ಹೇಳಿಸ್ತೀವಿ. ಸ್ಪೆಷಲ್ ಯಾರು ಅಂತಂದರೆ ಇವರೇ ಸ್ಪೆಷಲ್ಲು, ಬಟ್ ಏನು ಸ್ಪೆಷಲ್ಲು ಅಂತ ನಮ್ಮ ಅಮ್ಮನ ಕೈ ಹೇಳಿಸ್ತೀವಿ. ಅಮ್ಮ, ಏನಮ್ಮ ಸ್ಪೆಷಲ್ ಇವತ್ತು? ಹ್ಯಾಪಿ ಬರ್ತ್ಡೇ. ಯಾರ್ದು ಯಾರ್ದು ಯಾರ್ದು? ವಿಶ್ ಮಾಡು ಮನೆ. ಅಯ್ಯೋ 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 ಅಯ್ಯೋ. ವಿಶ್ ಮಾಡು ಬರ್ಣೆ ಅಮ್ಮಂಗೆ. ಹ್ಯಾಪಿ ಬರ್ತ್ಡೇ ಅಂತ ವಿಶ್ ಮಾಡು. ವಿಶ್ ಮಾಡು ಅಮ್ಮಂಗೆ. ಹ್ಯಾಪಿ ಬರ್ತ್ಡೇ ಮಾಡು. ವಿಶ್ ಮಾಡು. ವಿಶ್ ಮಾಡು ಅಮ್ಮಂಗೆ. ಅಯ್ಯ ಗೈಸ್, ಇವತ್ತು ನನಗೆ ಕೊಡ್ತಾ ಇದೀಯಲ್ಲ, ಅಮ್ಮಂಗೆ ಮಾಡು. ಗೈಸ್, ನಮ್ಮ ಅತ್ತಿಗೆದು ಬರ್ತ್ಡೇ ಇತ್ತು. ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಮೇಡಮ್. ದೇವರು 100 ಕಾಲ ಆಯುಸ್ ಆರೋಗ್ಯ ಕೊಟ್ಟು ಕಾಪಾಡಲಿ. ಸೊ ಗೈಸ್, ಇವಾಗ ನಮ್ಮ ಅತ್ತಿಗೆಯವ್ರದ್ದು ಬರ್ತ್ಡೇ ಇರೋದ್ರಿಂದ ಸ್ಪೆಷಲ್ ಏನು ಮಾಡಿದ್ದೀರಿ? ಆಯ್ತು ಹೋಗ್ಲಿ. ತಿನ್ನಕ್ಕೆ ಏನು ಸ್ಪೆಷಲ್ಲು? ಅದೇ ಅನ್ನ ಸಾಂಬಾರು, ಅದೇ ಪಲಾವು, ಅದೇ ಚಿತ್ರಾನ್ನ. ಗೈಸ್, ಮನೇಲಿ ಬರ್ತಡೇ ಇದೆ, ಏನಾದ್ರು ಸ್ಪೆಷಲ್ ಮಾಡೋಣ, ತಿನ್ಸೋಣ, ಏನಿಲ್ಲ. ಅಲ್ಲ, ನಂದೆಲ್ಲ ಏನು ಬರ್ತಡೇ, ನನಗೆ ಮಾಡ್ಕೊಡ್ಬೇಕಿತ್ತು ಅಂತ ಏನು ಹೇಳ್ತಾ ಇಲ್ಲ, ಜನರಲ್ ಆಗಿ ಹೇಳ್ತಾ ಇರೋದು. ನೀವಾರು ಮಾಡ್ಬೇಕು ತಾನೆ ಅದಕ್ಕೆ ಬರ್ತಡೇ ಅಂತ ಅಂದ್ಬಿಟ್ಟು ಬಂದ್ ಮಾಡೋದು. ಸಂಜೆ ಎಲ್ಲ ಇರ್ತಾರಲ್ಲ. ಹಾಂ, ನಿಮ್ಮದು. ಅದಕ್ಕೆ ಅಮ್ಮಂಗೆ ಹೇಳ್ತಾ ಇದ್ದೀನಿ ನಾನು. ನೀವು ಮಾಡ್ಕೊಡ್ಬೇಕಲ್ವಂತ. ಹಾಂ, ಮಾಡ್ಕೊಡ್ಬೇಕು ತಾನೆ ನೀವು. ಯಾಕೆ ಮಾಡಿಲ್ಲ? ಮಾಡ್ತೀನಿ, ಬಂದು ಮಾಡ್ತೀರಾ? ಓಕೆ. ಸೊ ಗೈಸ್, ಇವಾಗ ಇವರೆಲ್ಲ ರೆಡಿ ಆಗ್ತಾರೆ. ಅವ್ರನ್ನ ರೆಡಿಯಾಗಿ, ಮಾಮೂಲಿ ಬರ್ತಡೇ ಅಂತಂದರೆ ರಿಚುವಲ್ಸ್, ಅದು ನಾರ್ಮಲ್ ಕಾಮನ್ ಆಗಿಬಿಟ್ಟಿದೆ. ಇವಾಗ ಬರ್ತಡೇ ಬಂತು ಅಂತಂದರೆ ನಮ್ಮ ಮನೇಲಿ ಯೂಶ್ವಲಿ ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾರೆ. ಎಲ್ಲರೂ ಇನ್ ದ ಸೆನ್ಸ್ ಬರ್ತಡೇ ಯಾರ್ದಿರುತ್ತೆ ಅವ್ರದ್ದು ಮ್ಯಾಂಡೇಟ್ರಿ ಹೋಗ್ತಾರೆ. ಅವ್ರ ಜೊತೆ ಯಾರು ಹೋಗ್ತಾರೆ ಹೋಗ್ಬೋದು. ಸೊ ನಮ್ಮಮ್ಮ ನನಗೆ ಬೇಗ ರೆಡಿಯಾಗು, ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಂದರು. ಅದು 11 ಗಂಟೆ ಕ್ಲೋಸ್ ಅಂತ ದೇವಸ್ಥಾನ. ಸೊ ಈಗ ಆಲ್ರೆಡಿ 10:20 ಆಗೋಗಿದೆ. ಸೊ ಒಂದು 40 ಮಿನಿಟ್ಸ್ ಟೈಮ್ ಐತೆ. ನೋಡೋಣ ಇವ್ರು ಎಷ್ಟು ಬೇಗ ರೆಡಿಯಾಗಿ ಬರ್ತಾರೆ, ಎಷ್ಟು ಬೇಗ ನಾನು ಕರ್ಕೊಂಡು ಹೋಗ್ತೀನಿ ಅಂತ. ಸೊ ನಾನು ಮೀನ್ ವೈಲ್ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬಂದ್ಬಿಡ್ತೀನಿ. ನೀವು ಹೋಗಮ್ಮ ಮತ್ತೆ ಬೇಗ ಫಸ್ಟು ಮಾಡಿಬಿಟ್ಟಿದ್ದೀರಾ ಆಗಲೇ? ಓಕೆ. ಸೊ ನಮ್ಮಮ್ಮ ಆಲ್ರೆಡಿ ಸ್ನಾನ ಮಾಡ್ಬಿಟ್ರಂತೆ, ನಮ್ಮ ಅದಕ್ಕೆ ಇವಾಗ ಹೋಗ್ತಾವ್ರೆ. ಸೊ ನಾನು ಈಗ ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೀನಿ. ನಾನು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಆಯಿತು. ಸೊ ನಮ್ಮನೆಯವರೆಲ್ಲ ಇವಾಗ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಎಲ್ಲ ಮಾಡ್ತಾವ್ರೆ. ಸೊ ಅವರೆಲ್ಲ ಮುಗಿದ್ಮೇಲೆ ಅವ್ರನ್ನ ಕರ್ಕೊಂಡು ಹೋಗಬೇಕು. ರೆಡಿ ಆಯಿತಾ? ರೆಡಿ ಮಮ್ಮಿ? ನಮ್ಮಮ್ಮನೂ ರೆಡಿ, ಪರ್ಣಿನೂ ರೆಡಿ. ಅವಳಿಗೆ ಬಾಯಿ ತೊಳಸ್ತಾವ್ರು. ಇವಾಗ ತಿಂಡಿ ಮಾಡಿಸಿದ್ರು. ನಾನು ಇನ್ನೂ ತಿಂಡಿ ಮಾಡಿಲ್ಲ ಗೈಸ್, ಹೊಟ್ಟೆ ಹಸಿತೈತೆ. ನಮ್ಮಮ್ಮ ನನಗೆ ತಿಂಡಿ ಹಾಕ್ಕೊಟ್ಟಿಲ್ಲ, ಬಟ್ ಪರ್ಣಿಗೆ ಮಾತ್ರ ಹಾಕ್ಕೊಟ್ಟವ್ರೆ. ಹೆಂಗೆ ನೋಡಿ. ಹಾಂ, ಎಲ್ಲಿ ಮುಸುಡಿ ಅದ, ಮುಸುಡಿ. ನೀವು ತಿಂದ್ರಾ? ಬನ್ನಿ ಬನ್ನಿ ಬನ್ನಿ. ಬರ್ತಡೇ ಗರ್ಲ್. ಪೂಜೆ ಸಾಮಾನು ಎಲ್ಲ ಎತ್ಕೊಂಡ್ಬಿಟ್ಟಾರೆ ಗೈಸ್. ಪೂಜೆ ಮಾಡಿಸ್ಕೆ ಬೇಗ. ಅದು 11 ಗಂಟೆ ಕ್ಲೋಸ್ ಅಂತಂದ್ರೆ ಮುಗೀತು. ಟೈಮ್ ಎಷ್ಟು ಶಾಲೆ ನೋಡಿ, ಇಲ್ಲಿ 10 ನಿಮಿಷ ಆಯಿತು ಗೈಸ್. ಇನ್ನು 10 ನಿಮಿಷಕ್ಕೆ ಇವ್ರನ್ನ ಇಲ್ಲಿಂದ ನಾನು ಅಲ್ಲಿವರೆಗೆ ಕರ್ಕೊಂಡೋಗಿ ಪಿಕ್ ಮಾಡಬೇಕು. ಪರ್ಸೆಂಟ್ಗಳಿ ಬೇಗ ಬೇಗ ಏನೇನು ಬೇಕೆಲ್ಲ ಎತ್ಕೊಳ್ಳಿ. ಸೊ ಬನ್ನಿ ಗೈಸ್, ಇವಾಗ ನಾವು ಇವ್ರನ್ನ ಕಾರ್ ಹತ್ತಿಸ್ಕೊಂಡು ಶಿಸ್ತಾಗಿ ದೇವಸ್ಥಾನದ ಕರ್ಕೊಂಡೋಗಿ ದೇವ್ರ ದರ್ಶನ ಮಾಡೋಣ ಗೈಸ್. ಇನ್ನು 5 ನಿಮಿಷ ಇರಂಗೆ ಕರ್ಕೊಂಬಂದು ಅವ್ರನ್ನ ದೇವಸ್ಥಾನದ ಹತ್ರಕ್ಕೆ. ಅವರಲ್ಲಿ ಹೋಗ್ತಾವ್ರೆ. ಏನು ಬಾಳೆಹಣ್ಣು ತಂದಿಲ್ಲ ಅಂತ ಅಂದ್ಬಿಟ್ಟು ಬಾಳೆಹಣ್ಣು ತಗೊಂಬ ಅಂತಂದರು. 5 ಬಾಳೆಹಣ್ಣು ಸಾಕಂತೆ, ಜಾಸ್ತಿ ಬೇಡವಂತೆ. ಸೊ 5 ಬಾಳೆಹಣ್ಣು ತಗೊಂಡು. ಅಣ್ಣ ಬಾಳೆಹಣ್ಣು ಹೆಂಗೆ? ಬಾಳೆಹಣ್ಣು ಅಣ್ಣ 5 ಬಾಳೆಹಣ್ಣು ಬೇಕಿತ್ತು. 5 ಬಾಳೆಹಣ್ಣು ಕೊಡಿ. ಏಲಕ್ಕಿ ಬಾಳೆಹಣ್ಣು ಬರೀ 5 ಬಾಳೆಹಣ್ಣು ಬೇಕಂತ ಗೈಸ್. ಹಾಂ, ಅದು ಬೇಡ ಅಣ್ಣ, ಬೇರೆ ಅದ್ರಲ್ಲಿ ಕೊಡಿ, ಚೆನ್ನಾಗಿದೆ. ಹಾಂ, ಅದ್ರಲ್ಲಿ ಕೊಡಿ 5. ಚೆನ್ನಾಗಿದೆ ನೋಡಿ ಗೈಸ್. 20 ರೂಪಾಯಿಗೆ ಕೊಡಿ, ಆಯ್ತು. 20 ರೂಪಾಯಿ ಅಂತ ಗೈಸ್. 5 ಹೆಂಗೆ ಕೇಳೋದು? 5 ಅಲ್ವಾ?
10 ನಿಮಿಷ ಇತ್ತು. 10 ನಿಮಿಷದಲ್ಲಿ ನಾನು 5 ನಿಮಿಷ ಉಳಿಸ್ಕೊಂಡು 5 ನಿಮಿಷ ಕರ್ಕೊಂಬಂದ್ಬಿಟ್ಟಿದ್ದೀನಿ ಗೈಸ್. ಅಮ್ಮ ಫೋನ್ ಮಾಡಿಬಿಟ್ಟು ಪೂಜಾರಿಗೆ ಹೇಳ್ತಾಯಿದ್ರು ಬರ್ತಾಯಿದ್ವಿ ಇನ್ನೊಂದು 5 ನಿಮಿಷ ಕದಾಕ್ಬೇಡಿ ಅಂತ. ಸೊ ಇಲ್ಲಿ 11 ಗಂಟೆ ಕ್ಲೋಸ್ ಇದೆ ಸಂತೆ ಇಂತೂ ದೇವಸ್ಥಾನ ಹತ್ರ ಬಂದೆ. ನಮ್ಮ ಅಮ್ಮವ್ರು ಅದೇ ಒಳಗಡೆ ಹೋಗ್ಬಿಟ್ಟವ್ರೆ. ನಾನು ಬಾಳೆಹಣ್ಣು ತೊಗೊಂಬಂದಲ್ಲ, ಸೊ ಲೇಟ್ ಆಯಿತು. ಕಾಲು ತೊಳ್ಕೊಂಡು ಒಳಗಡೆ ಹೋಗೋಣ ಬನ್ನಿ. ಒಳಗಡೆ ಅವರೇ ಬರ್ತಾರೆ. ಏಕೆ ಏಕೆ ಅಮ್ಮನಿಗೂ ಕೊಡು. ಹಾಂ ಒಳಗಡೆ ಪೂಜೆಗೆ ಅಂತ ಸರಿ ಆಯಿತು. ಹೂವು ಮತ್ತೆ ಮಾಡ್ಕೊಳ್ಳಿ, ಏನು ಕೊಟ್ಟಾರ ತಗೊಳ್ಳಿ ಬರ್ತಾಳೆ ದಿನ. ಸೊ ಬನ್ನಿ ಗೈಸ್, ದೇವ್ರ ದರ್ಶನ ಮಾಡ್ಕೊಂಬರೋಣ. ಓಂ ಗಣಪತಯೇ ನಮೋ ನಮಃ ಶ್ರೀ ಸಿದ್ಧಿವಿನಾಯಕ ನಮೋ ನಮಃ ಅಷ್ಟವಿನಾಯಕ ನಮೋ ನಮಃ ಗಣಪತಿ ಬಾಪ್ಪಾ ಮೋರಯಾ. ಓಂ ಗಣಪತಯೇ ನಮೋ ನಮಃ ಶ್ರೀ ಸಿದ್ಧಿವಿನಾಯಕ ನಮೋ ನಮಃ ಅಷ್ಟವಿನಾಯಕ ನಮೋ ನಮಃ ಗಣಪತಿ ಬಾಪ್ಪಾ ಮೋರಯಾ. ಓಂ ಗಣಪತಯೇ ನಮೋ ನಮಃ ಶ್ರೀ ಸಿದ್ಧಿವಿನಾಯಕ ನಮೋ ನಮಃ ಅಷ್ಟವಿನಾಯಕ ನಮೋ ನಮಃ ಗಣಪತಿ ಬಾಪ್ಪಾ ಮೋರಯಾ. ಓಂ ಗಣಪತಯೇ ನಮೋ ನಮಃ ಶ್ರೀ ಸಿದ್ಧಿವಿನಾಯಕ ನಮೋ ನಮಃ ಅಷ್ಟವಿನಾಯಕ ನಮೋ ನಮಃ ಗಣಪತಿ ಬಾಪ್ಪಾ ಮೋರಯಾ. ಓಂ ಗಣಪತಯೇ ನಮೋ ನಮಃ ಶ್ರೀ ಸಿದ್ಧಿವಿನಾಯಕ ನಮೋ ನಮಃ ಅಷ್ಟವಿನಾಯಕ ನಮೋ ನಮಃ ಗಣಪತಿ ದರ್ಶನ ಬಾಪ್ಪಾ. ಮುಗಿಸ್ಕೊಂಡು ಬಂದು ಅಲ್ಲಿ ಒಳಗಡೆ ಗಂಟಕಡಿ ಕರ್ಪೂರ ಹಚ್ಚಂಗಿಲ್ಲ ಅಂತ ಅಂದ್ಬಿಟ್ಟು ಹೊರಗಡೆ ಹಚ್ಬೇಕಿತ್ತಂತೆ. ಸೊ ಅದಕ್ಕೆ ನಮ್ಮ ಅಮ್ಮವ್ರು ಇಲ್ಲಿ ಹೊರಗಡೆ ಹಚ್ತಾವ್ರೆ. ಗಣಪತಿ ದೇವಸ್ಥಾನ ಮೇನ್ ರೋಡ್ ಪಕ್ಕದಲ್ಲೇ ಇದೆ ಗೈಸ್. ಈ ಸೈಡ್ ಯಾರು ಬಂದರೆ ಬನ್ನಿ, ಓಕೆನಾ. ಸೊ ಒಳಗಡೆ ಅಲ್ಲಿ ಫುಲ್ ಹೊಗೆ ತುಂಬ್ಕೊತಾನೆ ಅಂತ ಅಂದ್ಬಿಟ್ಟು ಒಳಗಡೆ ಗಂಟಕಡಿ ಕರ್ಪೂರ ಏನೂ ಹಚ್ಚಲ್ಲ. ಸೊ ಅದಕ್ಕೆಲ್ಲ ಹೊರಗಡೆ ಬಂದುಬಿಟ್ಟು ಗಂಟಕಡಿ ಹಚ್ಬಿಟ್ಟು ಪೂಜೆ ಮಾಡ್ತಾವ್ರೆ. ದೇವ್ರ ದರ್ಶನ ಮುಗಿಸ್ಕೊಂಡು ಏನಮ್ಮ ಏನು ಓ ಗೈಸ್ ಹಣ್ಣು ತಂದ್ಬಿಟ್ಟವ್ರೆ. ಸೇಬು ತಿಂಡಿ ಮಾಡೋದು ಬೇಡವಾ ನಾನು? ಎಲ್ಲಿತ್ತಲ್ವಾ ಈಗ ಟ್ರೈ ಮಾಡಿ. ಏನ್ರಿ ಬರ್ತಡೇ ಗರ್ಲ್ ದೇವಸ್ಥಾನಕ್ಕೆ ಬಂದಿದ್ರಿ ಖುಷಿ? ಸೊ ಗೈಸ್ ದೇವ್ರ ದರ್ಶನ ಆಯಿತು. ಇನ್ನೂ ತಿಂಡಿ ಮಾಡಿದ ಯಾರನ್ನೋ, ಅದಕ್ಕೆ ನಮ್ಮಮ್ಮ ಫ್ರೂಟ್ಸ್ ತೊಗೊಂಡ್ಬಂದಿತ್ತು. ಫ್ರೂಟ್ಸ್ ತಿಂತಿದ್ದೀವಿ. ಅದು ಆ್ಯಕ್ಚುಲಿ ಪಣ್ಣಿಗೆ ತಂದಿರೋ ಫ್ರೂಟ್ಸ್ನ ನಾವೆಲ್ಲ ತಿಂತಿದ್ದೀವಿ. ನಮಗೆಲ್ಲ ನಾಚಿಕೆ ಹಾಕಬೇಕು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ. ಸೊ ಇವಾಗ ಇವರೆಲ್ಲರನ್ನ ಕರ್ಕೊಂಡು ಮನೆಗೆ ಹೋಗ್ಬೇಕು. ಇಲ್ಲಾಂದ್ರೆ ಇಲ್ಲೇ ಅಂದವೇ ಯಾವ್ದಾರು ಹೋಟ್ಲ್ ಸಿಕ್ಕರೆ ತಿನ್ಕೊಂಡು ಹೋಗ್ತೀವಿ. ಇಲ್ಲಾಂದ್ರೆ ಮನೆಗೆ ಹೋಗ್ಬಿಟ್ಟು ತಿಂಡಿ ಮಾಡಬೇಕು. ಸೊ ಬನ್ನಿ ಇವಾಗ ಹೋಗ್ಬಿಟ್ಟು ಮನೇಲಿ ತಿಂಡಿ ಮಾಡೋಣ. ಹೊಟ್ಟೆ ಇಸ್ತಲ್ಲ. ದೇವಸ್ಥಾನದಿಂದ ನಮ್ಮ ಮನೆಗೆ ಕರ್ಕೊಂಡ್ಬಂದಾಯ್ತು. ಅಂದವೇ ನಮ್ಮ ಮಾವನೂ ಸಿಕ್ತು. ನಮ್ಮ ಮಾವನ ಜೊತೆ ಬಂದು ಹಂಗೆ ಏನರಪ್ಪ ತಿಂಡಿ? ಚಿತ್ರಾನ್ನ ಅಲ್ಲೇ ಹೊರಗಡೆ ಹೋಟ್ಲಲ್ಲಿ ನೋಡ್ದಾಗ ಗೈಸ್ ತಿನ್ನೋಣ ಅಂತ ಅಂದ್ಬಿಟ್ಟು ಅಲ್ಲಿ ಬರೀ ದೋಸೆ ಸರಿ ಏನೋ ಏನೇನಿತ್ತು ಅಂತ ಹೇಳಿದ್ದು, ಬಾತು ಮತ್ತು ಇಡ್ಲಿ. ಬಾತು ಇಡ್ಲಿ ಎರಡೇ ಇದ್ದಿದ್ದು ಅಂತ ಹೇಳಿದ್ರು. ಅದು ಎರಡು ತಿನ್ನೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಮನೇಲಿರೋ ಚಿತ್ರಾನ್ನನೇ ಬೆಟರ್ ಅಂದ್ಕೊಂಡು ಕರ್ಕೊಂಬಂದೆ. ಏನ್ರಿ ಬರ್ತಡೇಗೆ ಏನ್ರಿ ಸಮಾಚಾರ? ಟ್ರೀಟ್ ಹೇಳ್ಕೊಡಿ. ಯಾವಾಗ ಕೊಡಿಸ್ತೀರಾ? ನೈಟು ಏನು ಟ್ರೀಟು? ಏನು ಮಟನ್ ಬಿರಿಯಾನಿ ಮಾಡಿಸ್ಬಿಡ್ತೀರಾ ನಮಗೆ? ಅದೇ ವೆಜ್ ಗೈಸ್. ಅದೇ ಅನ್ನ ಸಾಂಬಾರು, ಅದೇ ಪಲ್ಯ, ಅದೇ ಸೊಪ್ಪು, ಅದೇ ಕಾಳು ಅಂದ್ಕೊಂಡು ಬರೀ ಇದನ್ನೇ ತಿನ್ನಿಸ್ತಾರೆ ಹೊರತು ನಮಗಂತೂ ಸ್ಪೆಷಲ್ ಏನು ಮಾಡಲ್ಲ. ಸೊ ನೋಡೋಣ ಸಂಜೆಗೆ ಏನು ಸ್ಪೆಷಲ್ ಮಾಡ್ತಾರೆ ಅಂತ. ಸೊ ಬನ್ನಿ ಸದ್ಯಕ್ಕೆ ಇವಾಗ ತಿಂಡಿ ಮಾಡೋಣ ಗೈಸ್. ನಾನು ತಿಂಡಿ ಮಾಡಿಬಿಟ್ಟು ಸ್ವಲ್ಪ ಕೆಲಸ ಇತ್ತು, ಕೆಲಸ ಮುಗಿಸ್ದೆ. ಅಷ್ಟರೊಳಗೆ ನಮ್ಮ ಅತ್ತೆ ಮತ್ತು ನಮ್ಮ ಮಾವನ ಮಕ್ಕಳೆಲ್ಲ ಬಂದಿದ್ದರು. ಸೊ ಅವ್ರು ಬಂದವರು ಅವ್ರನ್ನ ಕರ್ಕೊಂಡು ಈಗ ಮತ್ತೆ ಅಜ್ಜಿ ಊರಿಗೆ ಹೋಗಬೇಕು. ಅದಕ್ಕಿಂತ ಮುಂಚೆ ನಮ್ಮ ಅಜ್ಜಿದು ಇವತ್ತು ಬರ್ತಡೇ ಅಲ್ವಾ. ಸೊ ಅದಕ್ಕೆ ಅವ್ರಿಗೆ ಕೇಕ್ ಆರ್ಡ್ರ್ ಕೊಟ್ಟು ಬಂದ್ಬಿಡೋಣ. ಅವ್ರಿಗೆ ಬಟರ್ ಸ್ಕಾಚ್ ಇಷ್ಟ, ಯಾವ್ದು ಕೊಡಲಿ ಅಂತ ಗೊತ್ತಿಲ್ಲ. ನಮ್ಮ ಅತ್ತೆ ಯಾರೆಲ್ಲ ಬಂದವರು. ಇವ್ರನ್ನ ಕರ್ಕೊಂಡು ಈಗ ನಮ್ಮ ಅಜ್ಜಿ ಮನೆಗೆ ಹೋಗ್ಬೇಕು. ನನ್ನ ಬಾಮೆ ಜನ ಬಂದವ ನೋಡಿ. ಅಮ್ಮ ಯಾವ್ದು ಆರ್ಡ್ರ್ ಮಾಡೋಣ? ಬಟರ್ ಸ್ಕಾಚಾ, ವೆನಿಲಾ, ರೆಡ್ ವೆಲ್ವೆಟು ಹಾಂ ಏನು ಪೇಸ್ಟ್ರಿದು? ಹೋದ ಸರಿ ಮಾಡಿದ್ದು ಯಾರಿಗೆ ನೆನಪಾಯ್ತಮ್ಮ? ವರ್ಷದಿಂದ ಮಾಡೋದು ಏನು? ಆಯ್ತು ರೀ, ನಾನು ನೋಡ್ಬಿಟ್ಟು ಮಾಡ್ಬಿಟ್ಟು ಬರ್ತೀನಿ ರೀ. ಚೆನ್ನಾಗಿ ಇಲ್ಲದೆ ಇರೋದು ಮಾಡಿಸ್ಬೇಕಾ? ಅಣ್ಣ ಯಾವ್ದಾಯ್ತು ಕೇಕು? ಹನಿ ಬೇಡ, ಬೇರೆ ಪೇಸ್ಟ್ರಿ ಯಾವ್ದೈತಿ ಇದರಲ್ಲಿ? ಬೇಸಿ 4 ಕೇಕ್ ಐತೆ.
ಯಾವ್ಯಾವ್ದು ಮಾಡ್ತೀರಿ ಹೇಳಿ ನೀವು? ಯಾವ್ಯಾವ್ದು ಮಾಡ್ತೀರಿ? ನಮ್ಮದು ಹ್ಞೂ ಪನ್ನೀರ್ ಕೇಕು, ಕ್ರೀಮ್ ಕೇಕು, ಟೇಸ್ಟ್ ಎಲ್ಲ ಐತೆ. ಟೇಸ್ಟ್ ಯಾವ್ಯಾವ್ದು ಐತೆ? ವೆನಿಲಾ, ಪೈನಾಪಲ್, ಸ್ಟ್ರಾಬೆರಿ, ಬ್ಲ್ಯಾಕ್ ಫಾರೆಸ್ಟ್. ಬ್ಲ್ಯಾಕ್ ಫಾರೆಸ್ಟಾ? ಎಷ್ಟು ಮಿನಿಮಮ್ ಎಷ್ಟೊಂದು ಮಾಡೋದು? ಅರ್ಧ ಕೆ ಜಿ ಮಾಡ್ತೀರಾ, 1 kg ಮಾಡ್ತೀರಾ? ಯಾವ ಆರ್ಡ್ರ್ ಕೊಟ್ಟರೆ ಯಾವ್ದು ಮಾಡೋದು. ನನಗೊಂದು ಬ್ಲ್ಯಾಕ್ ಫಾರೆಸ್ಟ್ ಬೇಕಲ್ಲ. ಇದೆಷ್ಟು? 500. ಇದು 1 kg ಇದಾ? ಅರ್ಧ kg ಬೇಕು ಸಾಕು. ಅರ್ಧ ಕೆ ಜಿ ಮಾಡ್ಬೋದು. ಮಾಡ್ಕೊಡ್ತೀರಾ? ಸಂಜೆಗೆ ಬೇಕು ನನಗೆ. ಎಷ್ಟೊತ್ತು ಕೊಡ್ಬೋದು? ಸಂಜೆ ಒಂದು 6 ಗಂಟೆ. 6 ಗಂಟೆ. ಬ್ಲ್ಯಾಕ್ ಫಾರೆಸ್ಟು ಮರಿಬೇಡ. ಸರಿ. ಅಣ್ಣ ಇಲ್ಲ ಅಂದ್ರೆ ನಾನು ಇಬ್ಬರಲ್ಲಿ ಒಬ್ಬರು ಬರ್ತೀವಿ. ಬೇಕು ಇವಾಗ ಸದ್ಯಕ್ಕೆ ಬ್ಲ್ಯಾಕ್ ಫಾರೆಸ್ಟ್ ಹೇಳಿದ್ದೀನಿ. ಬಟರ್ ಸ್ಕಾಚ್ ಇಲ್ಲ ಇಲ್ಲಿ, ಸೊ ಅದಕ್ಕೆ ಬ್ಲ್ಯಾಕ್ ಫಾರೆಸ್ಟ್ ಹೇಳಿದ್ದೀನಿ. ಅಮ್ಮ ಬ್ಲ್ಯಾಕ್ ಫಾರೆಸ್ಟ್ ಆರ್ಡರ್ ಮಾಡಿದ್ದೀನಿ. ಬ್ಲ್ಯಾಕ್ ಫಾರೆಸ್ಟ್ ಚೆನ್ನಾಗಿರ್ತದೆ, ಅದು ಟೇಸ್ಟ್ ಚೆನ್ನಾಗಿರ್ತದೆ ಅದಕ್ಕೆ. ಬರ್ರಿ ಮತ್ತೆ ಬರ್ರಿ ಹೋಗೋಣ. ಬಾ 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 ಬಾ. ಬೇಸ್ ಲೇಟ್ ಆಯ್ತು ಆಲ್ರೆಡಿ 2 ಗಂಟೆ. ಹೊಟ್ಟೆ ಸ್ಟಾರ್ಟ್. ನಡಿ ಒಳಗೆ ಹತ್ತು ಮೇಕೆ. ಬೇಸಲ್ಲಿ ಆಚೆ ಬಂದ್ಬಿಟ್ಟವಳೆ. ಇಷ್ಟೊತ್ತು ಇವ್ರು ಅಕ್ಕನ ಜೊತೆ ಆಟ ಆಡ್ತಾ ಇದ್ಲು. ನಡಿ. ಅದೇನು ಹಾಕತ್ತಿದ್ದಿ ಬಾಯಿಗೆ? ಶೆಲ್ಲೆಲ್ಲ ಹಾಕತ್ತ ಗೊತ್ತಿದೆಯಲ್ಲ. ನಡಿ ಬಾ ಬಾ. ಬೇಸಳನ್ನ ಫಸ್ಟ್ ಮನೆಯೊಳಗೆ ಬಿಟ್ಬಿಡ್ತೀನಿ. ಇಲ್ಲ ಅಂತಂದರೆ ಇಲ್ಲಿ ರೋಡ್ ಗೀಡು ಓಡ್ಬಿಡ್ತಲ್ಲ ಗುಡುಗುಡು ಅಂತ. ಹತ್ತು ಆಯಿತು. ಹತ್ತು ಅಪ್ಪೇ ಹತ್ತು ಆಯಿತು. ಬಾ. ಅಪ್ಪ ನಿಧಾನ. ಹತ್ತು 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 ಹತ್ತು. ಇಲ್ಲಿ ನೋಡಿ, ಇಲ್ಲಿ ಗುಂಡ ಹೆಂಗೆ ಕೂತಾವನೆ. ಇಲ್ಲಿ ಗುಂಡ ತೆಗಿ ಕಾಲ. ಚಪ್ಪಲ್ ನೋಡಿ ಗೈಸಿ ಇವಳಿಗೆ. ನನಗೂ ಕ್ರಾಕ್ಸು, ಇವಳಿಗೂ ಕ್ರಾಕ್ಸು. ಚಪ್ಪಲ್ ತೆಗಿ ತೆಗಿ ಚಪ್ಪಲ್. ತೆಗಿ ಕ್ರಾಕ್ಸ್. 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 ಕಾಸ್. ನಡಿ ನಡಿ. ಜಿ ಎಲ್ಲ ಅಮ್ಮ. ಅಮ್ಮ ಏನು ಮಾಡ್ತೈತೆ? ಕೂಗು ಅಮ್ಮನ. ಕೂಗು ಅಮ್ಮನ. ವಾ ವಾ ಅಂತ ಕೂಗು ಅಮ್ಮನ. ಕೂಗು ಅಮ್ಮನ. ನಡಿ. ಅಲ್ಲಿ ಅಮ್ಮ ಒಳಗೆ ಅಡುಗೆ ಮಾಡ್ತೈತೆ ಅಮ್ಮ. ಅಲ್ಲಿ ಕೂಗು. ಏನೇ ಸರಿ ವಿಶ್ ಮಾಡು ಅಮ್ಮಂಗೆ. ಮಾಡು. ಯಾವ ಸ್ಟೈಲ್ ಇದು? ವಿಶ್ ಮಾಡು ಅಮ್ಮಂಗೆ. ವಿಶ್ ಮಾಡು ಅಮ್ಮಂಗೆ. ಕಾಲಕ್ಕೆ ಬಿದ್ದು ವಿಶ್ ಮಾಡ್ತಾ ಏನು ಇಲ್ಲೇನು ನೋಡ್ತಾ ಇದೀಯ? ಅಲ್ಲಿ ಏನು ಕಾಣಿಸ್ತೈತಿ ಅಂತ? ನಿನ್ನ ಮಕ್ಕ ನೋಡ್ಕೊತಾ ಇದೆಯಾ ಅಲ್ಲಿ? ವಿಶ್ ಮಾಡು ಅಮ್ಮಂಗೆ. ಪಪ್ಪಿ ಕೊಡು, ಕೈಗೊಂದು ಪಪ್ಪಿ ಕೊಡು. ಪಪ್ಪಿ ಕೊಡು. ಅಯ್ಯೋ ಅಯ್ಯೋ ಅಯ್ಯೋ. ಯಾರಿಗೆ? ಅಮ್ಮಂಗ ಕೊಡಿ. ಗೈಸ್ ನಮ್ಮ ಅಮ್ಮಂಗೆ 2 ಬಾಟ್ಲ್ ನೀರು ತುಂಬಿಸಿಕ್ಕವ್ರೆ ಕೆಳಗಡೆಗೆ. ಕೊಡಿ. ಇನ್ನೊಂದು ಇದೇನು ಹೊಡೆದಾಗೈತಾ? ಮತ್ತೆ ನೀರು ಚೆಲ್ತೈತೆ. ಬಾ ಹೋಗೋಣ ಗೈಸ್. 2 ಗಂಟೆ ಹೊಟ್ಟೆ ಹಸ್ತೈತೆ. ಬೆಳಗ್ಗೆ ತಿಂದಿದ್ದು ಆಲ್ರೆಡಿ 11:15 11:45 ಆಗೋಗಿತ್ತು. ಬಟ್ ಇಲ್ಲಿ 2 ಗಂಟೆಗೆ ಮತ್ತೆ ಹೊಟ್ಟೆ ಹಸ್ತೈತೆ. ಸೊ ಈಗ ಮತ್ತೆ ನಮ್ಮ ಮಾವನ ಮಕ್ಳನ್ನ ಕರ್ಕೊಂಡು ನಮ್ಮ ಅಜ್ಜಿಯವ್ರಿಗೆ ಹೋಗೋಣ ಬನ್ನಿ. ಇಸ್ಪಿಟ್ ತೋರಿಸ್ತೀನಿ ಇರೋ. ಅವ್ರ ಅಪ್ಪಂಗೆ ತೋರಿಸ್ತೀನಿ. ಸೊ ಗೈಸ್ ಇವ್ರನ್ನೆಲ್ಲ ಕರ್ಕೊಂಡು ನಮ್ಮ ಅಜ್ಜಿ ಮನೆಗೆ ಬಂದೆ. ನಮ್ಮ ಅಜ್ಜಿ ಮನೆಯಲ್ಲಿ ಭರ್ಜರಿ ಭೋಜನ ಇತ್ತು. ಸೊ ತಿಂದಾಯಿತು. ತಿಂದು ಸ್ವಲ್ಪ ಈಗ ರೆಸ್ಟ್ ಮಾಡೋ ಟೈಮು. ಇವ್ರು ನೋಡಿ, ಇವ್ರು ಇಲ್ಲಿ ಕಾರ್ಡ್ಸ್ ಆಡ್ತಾ ಕೂತವ್ರೆ. ಇವಳು ನಮ್ಮ ಅವ್ರ ಮಗಳು ಫ್ರೆಂಡ್ ಅಂತೆ. ನಿನ್ನ ಹೆಸರೇನಮ್ಮ? ನಮ್ರತ. ನಾನು ಕೆಂಪಿ ಕೊಂಡೆ ಅನ್ಕೊಂಬಿಟ್ಟಿದ್ದೆ. ನಮ್ರತ. ಇವಳು ಕೊಂಗೀತಾ, ಇವಳು ಮಂಗೀತಾ. ಯಾಕಿನ್ನು ಊಟ ಮಾಡಿದೆ ನೀವು? ಹಾಂ ಮಾಡಲ್ಲ? ಡಬ್ಬ ಐಸ್ ಕ್ರೀಮ್ ತಿನ್ಬಿಟ್ಟ ಗೈ ಸಿಗ್ತಾನೆ. ಡಬ್ಬ ಐಸ್ ಕ್ರೀಮ್ ತಿನ್ಬಿಟ್ಟಿಲ್ಲಂತೆ. ನೀನು ತಿಂದ ಡಬ್ಬ ಐಸ್ ಕ್ರೀಮಾ? ಹಾಂ ಯಾರು ತಂದ್ಕೊಟ್ಟಿದ್ದಾರೋ? ಚಿಕ್ಕಪ್ಪ ಬಂದಿದ್ದಾರೆ ತಂದ್ಕೊಡ್ತಾ? ಗೈಸ್ ಇವತ್ತು ಅಂದರೆ ಈಗ ಜಸ್ಟ್ ಅಲ್ಲಿ ಕಾಣಿಸ್ತಾನೆ. ನಾನು ಕಾಣಿಸ್ತಾ ಇರೋದು ಅವ್ರಿಗೆ. ಆಹಾ ನಿನ್ನ ತಲೆಯಾ. ನಮ್ಮ ಅಜ್ಜಿಯವರ ನಿಂಗೆ ಏನಾಗಬೇಕು ಅಜ್ಜಿ? ತಾತವರ ತಮ್ಮ ಮೈದ್ನ. ಅವ್ರ ಮೈದ್ನ ಅವರ ಮಗ ತಾನೇ ಅವರು. ಮೈದ್ನ ಅವರ ಮಗ ಸೊಸೆ. ಮೈದಾ ಇತ್ತಲ್ಲ ಕಣಲ್ಲಿ. ಮೈದ್ನವರ ಮಗ ಸೊಸೆ ಬಂದಿದ್ರು. ಸೊ ಅವರು ನನಗೆ ಮಾವ ಆಗ್ಬೇಕು. ಅವರು ಬಂದಿದ್ರು. ಇವಾಗ ಜಸ್ಟ್ ಊಟ ಮಾಡ್ಕೊಂಡು ಹೋದ್ರು. ನಾವು ಈಗ ಊಟ ಮಾಡ್ಕೊಂಡು ಕೂತಿದ್ದೆ. ಇವ್ರು ನೋಡಿದ್ರೆ ಇಲ್ಲಿ ಕಾರ್ಡ್ಸ್ ಆಡ್ತಾ ಕೂತವ್ರೆ.
ಮಾವ ಬಂದಾಗ ಮಾವನ್ ಮಾತಾಡ್ಸ್ಬೇಕು ಅನ್ನೋದು ಗೊತ್ತಿಲ್ಲ, ಕಾರ್ಡ್ಸ್ ಆಡ್ಕೊಂಡು ಕೂತಾವ್ ನೋಡ್ರಿ. ನಾನು ಆಡ್ತೀನಿ, ಹಾಕ್ರಿ ನನಗೂ ಹಾಕ್ರಿ. ಏನು ಗೇಮ್ ಇದು? ನಾವು ಕಾಸು ಗೀಸ್ ಕಟ್ಟಕ್ಕಿಲ್ಲ. ಟ್ರೈನಲ್ಲಿ ಹೋಯ್ತಾ 80 ರೂಪಾಯಿ ಸೋತಿಲ್ವಲ್ಲ ನಾವು ನಮ್ಮ ಮಾವನ ಜೊತೆ. ನಾವು ಕಾಸು ಗೀಸ್ ಎಲ್ಲ ಕಟ್ಕೊಂಡು ಆಡಲ್ಲ ಗೈಸ್, ಸೋತ್ ಬಿಟ್ಟಿದ್ದೀವಿ ನಾವು. 80 ರೂಪಾಯಿ ನಂದು ಮುಂಡ ಮುಚ್ಕೊಂಡು ಹೋಯ್ತಾ ಅವತ್ತು. ಯಾವ ಗೇಮು ಇದು? ಯಾವ ಗೇಮು ಗೊತ್ತಿಲ್ವಾ? ಯಾವ ಗೇಮು ಅಂತಾನೆ ಗೊತ್ತಿಲ್ವಂತೆ ಆಡ್ತಾವ. ಸೆಟ್ ಆಗಿರಿ ಗೈಸ್, ನಾನು ಒಂಚೂರು ಆಟ ಆಡ್ಕೊಂಡ್ ಬರ್ತೀನಿ. ಬರ್ತೀಯ ನೀನು? ಅನ್ನ ತಿನ್ನು ಅಂದ್ರೆ ತಿನ್ನಕ್ಕಿಲ್ಲ, ಬಂದವಳಿಲ್ಲಿ ಗೇಮ್ ಆಡಕ್ಕೆ. ಅಯ್ಯೋ ನನ್ನ ಬಾಮ ಇದ್ದ ಬಂದ ಕಣಪ್ಪ. ಹಾಕ್ರಪ್ಪ ಈಗ ಸೊರೆ ಐತೆ ಆಡಕ್ಕೆ. ಇವಾಗ ಟಿವಿನೇ ಆಫ್ ಮಾಡ್ತೀನಿ ನೋಡ್ತಿ. ಇವಾಗ ಟಿವಿನೇ ಆಫ್ ಮಾಡ್ತೀನಿ ನೋಡಿ. ಈಗ ಯಾವ ಸ್ವಿಚ್ಚು? ಈ ಕಡೆದಾ? ಮತ್ತೆ ಆಡಕ್ ಬಾ. ಆಡಕ್ ಬತ್ತೀಯ? ಆಫ್ ಮಾಡ್ಲಾ ಆಡ್ತೀಯಾ? ಹೇಳು ಬೇಗ. ಇವಾಗ ಆಡಕ್ ಬತ್ತಿ ಆಫ್ ಮಾಡ್ಲಾ ಹೇಳು ಅಷ್ಟೇ. ಎರಡೇ ಆಪ್ಷನ್ ನಿನಗೆ. ನೋಡಿ ಇಲ್ಲಿ ಸ್ವಿಚ್ ಐತಿ, ಇಲ್ಲಿ ಆಫ್ ಮಾಡ್ತೀನಿ ಈಗ ಅಷ್ಟೇ. ಆಡಕ್ ಬಂದಾಗ ಆಡು, ಎಲ್ಲರೂ ಬಂದಿದ್ದಾಗ ಆಡ್ಬೇಕು ಜೊತೆಲಿ ಅಷ್ಟೇ. ಬಂಗಾರಿ ಆಡ್ತಾಳ ಕಣಂತ ಆಡ್ಬೇಕು ಇವಾಗ. ಗೆದ್ದು ಬಿಡ್ತಾಳೆ. ಗೆಲ್ಸ್ಬಿಡವ ನೋಡ್ತೀನಿ. ನಿನ್ನ ಮಗ್ಳಿಗೆ ಗೆಲ್ಸ್ಬಿಡವ. ಆಯ್ತು ಸರ್, ನೋಡ್ತೀನಿ. ನೋಡ್ತೀನಿ ಗೆಲ್ಲು ನನ್ನ ಮೇಲೆ ಗೆಲ್ಲೇ ನೋಡ್ತೀನಿ ಗೈಸ್. ನೋಡೇ ಬಿಡೋಣ, ನಾನೇ ಓಡ ಅಂತ ಬರ್ರಿ. ಸರಿ ಸಂತೀನ್ಸಿ ಇವ್ರು ಎಲ್ಲಾರನ್ನೂ ಸೋಲ್ಸ್ಬಿಟ್ಟಿದ್ದೀನಿ. 4 ಆಟ ನಾನು ಗೆದ್ದಿರೋದು. 4 ಆಟ. ಬಾಯ್ ಗೈಸ್. ಆಯ್ತು, ಊಟ ಆಯ್ತು. ನಾವು ಅಜ್ಜಿ ಮನೆಯಿಂದ ಊಟ ಮಾಡ್ಕೊಂಡು ನಮ್ಮ ಮತ್ತೆ ನಮ್ಮ ಮಾವನ ಮಕ್ಕಳನ್ನೆಲ್ಲ ವಾಪಸ್ ಕರ್ಕೊಂಡ್ಬಂದು, ಸೊ ನಂಗೆ ಸ್ಟ್ರೀಮಿಂಗ್ ಟೈಮ್ ಆಗಿತ್ತು ಅಂತಂದು ಸ್ಟ್ರೀಮಿಂಗ್ ಮುಗಿಸ್ತೆ. ಸೊ ಬೆಳಿಗ್ಗೆ ಕೇಕ್ ಆರ್ಡರ್ ಕೊಟ್ಟು ಬಂದಿದ್ದಲ್ಲ, ಅದನ್ನ ಇಸ್ಕೊಂಬರೋಕ್ಕೆ ಅಂತ ಹೋಯ್ತಾ ಇದ್ದೆ. ಅಷ್ಟೊಳಗೆ ಆಲ್ರೆಡಿ ನಮ್ಮ ಅಪ್ಪಾಜಿ ಇಸ್ಕೊಂಬಂದವ್ರೆ ಅಂತ ಗೊತ್ತಾಯ್ತು. ಸೊ ನಮ್ಮ ಅತ್ತಿಗೆ ಕೇಕ್ ಸೆಲೆಬ್ರೇಷನ್ ಮಾಡ್ಸೋಣ, ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್ ಕೇಕ್ ತಂದವ್ರೆ. ನಾನು ಹೋಗ್ಬಿಟ್ಟು ಹೇಳ್ಬಿಟ್ಟು ಬಂದಿದ್ದೆ. ಏನವ ವಿಶ್ ಮಾಡು ಅಮ್ಮಂಗೆ ವಿಶ್ ಮಾಡು. ಹ್ಯಾಪಿ ಬರ್ಡೇ ಟು ಯು. ಉಗಿದ್ರೆ ಕೊಡ್ತೀನಿ ಬಾಯ್ ಮೇಲೆ. ಸೊ ಕೇಕ್ ಬಂದಿದೆ ನೋಡಿ ಗೈಸ್. ಕೇಕ್ ಬಂದಿದೆ. ಹೇಗಿದೆ ನೋಡೋಣ ರೀ ಹೆಂಗೆ ಮಾಡವನೆ. ನಿನಗೇನು ಸಿರಿ? ಕ್ಯಾಜಿ ಬರ್ತಡೇ ಗಲ್ಜಿ. ನೀನ್ ಕಟ್ ಮಾಡ್ಬೇಡ, ಸುಮ್ನಿರು. ಈಗ ಕೇಕ್ ಕಟಿಂಗ್ ಸೆಲೆಬ್ರೇಷನ್ ಬ್ಲೂ ಕಲರ್ ಅಲ್ಲಿ ಬರ್ದ್ಬಿಟ್ಟವನೇ. ಚೆನ್ನಾಯ್ತು. ಬ್ಲ್ಯಾಕ್ ಫಾರೆಸ್ಟ್, ಡು ಯು ಲೈಕ್ ಇಟ್? ನಿಮ್ಗೆ ಯಾವ್ದು ಬಟರ್ ಸ್ಕಾಚ್ ಕೇಳಿದೆ, ಅವ್ನು ಬಟರ್ ಸ್ಕಾಚ್ ಇಲ್ಲ ಅಂತಂದ, ಅದಕ್ಕೆ ಇದನ್ನೇ ಎತ್ಕೊಂಡ್ಬಂದೆ. ಯಾವ್ದು ನಿಮ್ಗೆ ಫೇವ್ರೇಟ್? ಯಾವುದು ಅಲ್ಲ, ನೀವು ಫೇವ್ರೇಟ್ ಇಷ್ಟಪಡೋದು ಯಾವುದು? ವಿಚ್ ಒನ್? ಇರ್ಲಿ ಹೇಳಿ, ನೆಕ್ಸ್ಟ್ ವರ್ಷಕ್ಕಾರ ಮಾಡ್ಸೋಣ. ಯಾವುದು ಫೇವ್ರೇಟ್? ಅದೇ ಐಸ್ ಕ್ರೀಮ್ ಅಲ್ಲಿ ಬಟರ್ ಸ್ಕಾಚ್. ಐಸ್ ಕ್ರೀಮ್ ಬಿಡಿ, ಇದರಲ್ಲಿ ಮಾಮೂಲಿ ಪೇಸ್ಟ್ರೀಸು ಕೇಕಲ್ಲಿ ಯಾವ್ದಾದ್ರೂ ತಿಂತೀನಿ. ಓಕೆ, ನೆಕ್ಸ್ಟ್ ಟೈಮ್ ಗೈಸ್ ಬಟರ್ ಸ್ಕಾಚ್ ಮಾಡಿಸ್ಬಿಡ್ತೀನಿ. ಬ್ರೆಡ್ ಕೇಕ್ ಮಾಡಿಸ್ಬಿಡು. ಇಲ್ಲಿ ಮಾಡೋಕ್ಕಿಲ್ಲ ಬಟರ್ ಸ್ಕಾಚ್. ಅದೇ ಬ್ರೆಡ್ ಕೇಕು, ಅದ್ಯಾವ್ದು ಬ್ರೆಡ್ ಕೇಕು? ಬ್ರೆಡ್ಗಳು ಹಿಂಗೆ ಗುಡ್ಡೆ ಇಟ್ಬಿಟ್ಟು ಕೇಕ್ ಮಾಡ್ಸೋದಾ? ಅಯ್ಯೋ ಇವಳು ಸಿರಿ ನೋಡಿ ಕೇಕ್ ತಿನ್ಬೋದು ಅಂತ ಇವತ್ತು. ಥೋ ನೆಕ್ಬೇಡ ಅಮ್ಮ, ನೆಕ್ತ ಕೂತ್ಕೊಳ್ಕಣಮ್ಮ. ಕಳಿ, ನಿಮ್ಗೆ ಯಾವ್ದು ಇಷ್ಟ ಕೇಕಲ್ಲಿ? ನಿಮ್ಗೆ ಯಾವ್ದು ಇಷ್ಟ ಕೇಕಲ್ಲಿ? ನಾನು ಅವಾಗಿಂದ ನೆನ್ಸ್ಕೊತಾನೆ. ನಿಮಗ್ ಗೊತ್ತಾಯಿಲ್ಲ? ಇಲ್ಲಾಂದ್ರೆ ಸುಮ್ಕಿರಿ. ಬ್ರೆಡ್ಗೆ ಸುಮ್ಮನೆ ಗುಲ್ಕನ್ ಕೊಟ್ಬಿಡೋದ ಗೈಸ್. ಗುಲ್ಕನ್ ಕಲರೇ ಬರುತ್ತದು. ಗುಲ್ಕನ್ ಕಲರ್ ಬರ್ತದೆ ಅಂತಂದ್ರೆ ಅಮ್ಮ, ಹಂಗಾರೆ ಅದು ಗುಲ್ಕನ್ ಕಲರ್ ಬರ್ತದೆ ಅಂದ್ರೆ ನೀವು ಹೇಳ್ತಾ ಇರೋದು ರೆಡ್ ವೆಲ್ವೆಟ್ ಒಂಥರ ನೋಡಿ ಎತ್ಕೊಂಡು ತಿಂತಾರದ ಇವಳನ್ನ ನೋಡಿ ಗೈಸ್, ಯಾವ ಮಟ್ಟಕ್ಕೆ ತಿಂತಾವಳೆ. ಕರೇಮ ಕಟ್ ಮಾಡಿಸ್ಬಿಡದ. ಅಲ್ಲಿ ಅಬ್ಬೆಚ್ಚು ಹೇಳು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಅಮ್ಮ, ಹ್ಯಾಪಿ ಬರ್ಡೇ ಟು ಯು. ಫುಲ್ ಡ್ಯಾನ್ಸಿಂಗ್ ಮಾಡಲ್ಲ ಒಳಗೆ. ಬನ್ನಿ ಇವಾಗ ನಮ್ಮ ಅತ್ತಿಗೆ ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್ ಮಾಡ್ಸೋಣ. ನೂರಾರು
ಚಿನ್ನ ಮಮ್ಮ ಏನ್ ತಿನ್ಸು ಪಪ್ಪಿ ಕೊಡು ತಿನ್ಸಮ್ಮ ತಿನ್ನಮ್ಮ ಡ್ಯಾನ್ಸ್ ಮಾಡು ಹಾಕಿ ಒಳ್ಳೆ ಹೆಸರು ಪಡಿಬೇಕಮ್ಮ ಅದು ಬಾ ಡ್ಯಾನ್ಸ್ ಆಡು ಅಮ್ಮನ ಜೊತೆ ನಡಿ ಡ್ಯಾನ್ಸ್ ಆಡು ಸೊ ಗೈಸ್ ನೋಡಿದ್ರಲ್ಲ ನಮ್ಮ ಅದಕ್ಕೆ ಬರ್ತಡೇ ಸೆಲೆಬ್ರೇಷನ್ ಹಿಂಗಿತ್ತು. ಐ ಹೋಪ್ ಎಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ ನಾನು ಅನ್ಕೊಂತೀನಿ. ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡೋದು. ಅವ್ರಿಗೆ ಮುಖಕ್ಕೆಲ್ಲ ಕೇಕ್ ಹಚ್ಚಿ ಎಲ್ಲ ಮಾಡಾಕ್ಬಿಟ್ಟು. ಸೊ ಐ ಹೋಪ್ ಎಲ್ಲರಿಗೂ ಈ ಬ್ಲಾಗ್ ಇಷ್ಟ ಆಗಿದೆ ನಾನು ಅನ್ಕೊಂತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿಯನ್ನು ನನಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೆ ಶೇಕ್ ಕೇರ್, ಲವ್ ಯು ಆಲ್, ಬಾಯ್.